ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಹುಳಿಯ ರಸ್ತೆಯಲ್ಲಿ ಇರುವ ಎಸ್ಎಲ್ಎನ್ ಚಿತ್ರಮಂದಿರದ ಪಕ್ಕದ ಸರ್ವೆ ನಂಬರ್ 165/1A2 ಮತ್ತು 165/2A1 ಜಮೀನಿನಲ್ಲಿ ನಡೆಸಲಾಗ್ತಾ ಇರುವ ಭೂ ಪರಿವರ್ತನಾ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಎಂದು ಸ್ಥಳೀಯ ರೈತರು ಆರೋಪಿಸಿದ್ದಾರೆ. ಸಿಎಲ್ ರಾಜಪ್ಪ ಬಿನ್ ಲೇಟ್ ಲಿಂಗಪ್ಪ ಮಾಲೀಕತ್ವದ ಜಮೀನಿನಲ್ಲಿ ಭೂ ಪರಿವರ್ತನೆ ನಡೆಸಿ ಲೇಔಟ್ ನಿರ್ಮಿಸ್ತಾ ಇರುವುದು ಅವೈಜ್ಞಾನಿಕವಾದ ಕ್ರಮವಾಗಿದೆ ಎಂದು ದೂರುದಾರರಲ್ಲಿ ಒಬ್ಬರಾದ ಶ್ರೀನಿಧಿ ಸಿಎಸ್ ರವರ ತಂದೆ ಶ್ರೀಕಂಠಯ್ಯ ಆರೋಪಿಸಿದ್ದಾರೆ. ಈ ಸಂಬಂಧ ಸದರಿ ಲೇಔಟ್ ಪಕ್ಕದಲ್ಲೇ ತೆಂಗು ಕೃಷಿ ತೋಟ ಹೊಂದಿರುವ ಎ ಕೃಷ್ಣಪ್ಪ ರಾಜಪ್ಪ ಆರ್ ಶ್ರೀನಿಧಿ ಸಿಎಸ್ ರವರುಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ WP ನಂಬರ್ ಫಿರ್ಯಾದಿ ಸಲ್ಲಿಸಿ ಲೇಔಟ್ ನಿರ್ಮಾಣ ಕಾಮಗಾರಿಯ ವಿರುದ್ಧ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ. ಅದಕ್ಕೂ ಕ್ಯಾರೆ ಎನ್ನದ ಕಾಮಗಾರಿಗಳು ಮುಂದುವರಿತಾ ಇದೆ. ಈಗ ನಿರ್ಮಾಣವಾಗ್ತಾ ಇರುವ ಈ ವಸತಿ ಬಡಾವಣೆಯ ಸ್ಕೆಚ್ಚು ಹಾಗೂ ಪ್ಲಾನಿಂಗ್ನಲ್ಲಿ ಚರಂಡಿ ನೀರು, ಗೃಹ ಬಳಕೆಯ ಕೊಳಚೆ ನೀರು ಹರಿದು ಹೋಗಲು ಮಾಡಿರುವ ವ್ಯವಸ್ಥೆಯ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಅದು ಪಕ್ಕದ ಕೃಷಿ ತೋಟಗಳಿಗೆ ಹರಿಬಿಡುವ ದುರುದ್ದೇಶವಿದೆ ಅಂತ ಇಲ್ಲಿನ ರೈತರು ದೂರುತ್ತಾರೆ. ಇದರ ಕುರಿತು ಚಿಕ್ಕನಾಯಕನಹಳ್ಳಿ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಹಲವು ಬಾರಿ ದೂರು ಸಲ್ಲಿಸಲಾಗಿದೆ. ಕಾಮಗಾರಿ ನಿಲ್ಲಿಸುವಂತೆ ಮುಖ್ಯಾಧಿಕಾರಿಗಳು 3 ಬಾರಿ ತಿಳುವಳಿಕೆ ಪತ್ರ ನೋಟಿಸ್ ಕೊಟ್ಟರೂ ಕೂಡ ಜಗ್ಗದ ಮಾಲೀಕರು ಲೇಔಟ್ ನಿರ್ಮಾಣ ಕಾರ್ಯ ಮುಂದುವರೆಸಿದ್ದಾರೆ. ಲೇಔಟ್ ಮಾಲೀಕರ ಇಂತಹ ಉದ್ದಟತನದ ಬಗ್ಗೆ ಪ್ರಶ್ನಿಸಿದ ರೈತರನ್ನ ಮಾಲೀಕರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಸಿರುವುದಾಗಿ ಸ್ಥಳೀಯ ರೈತರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚಿಕ್ಕನಾಯಕನಹಳ್ಳಿ ಟೌನ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆದರೆ ಪೊಲೀಸರು ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ರೈತರು ತಮ್ಮ ದುಃಖವನ್ನ ತೋಡಿಕೊಳ್ತಾರೆ. ಅವೈಜ್ಞಾನಿಕವಾಗಿ ನಿರ್ಮಾಣವಾಗ್ತಾ ಇರುವ ಈ ಲೇಔಟ್ ಕಾಮಗಾರಿ ನಡೆಸ್ತಾ ಇರುವ ಮಾಲೀಕ ಸಿಎಲ್ ರಾಜಪ್ಪರ ವಿರುದ್ಧ ಹಾಗೂ ಇದನ್ನ ತಡೆಯುವಲ್ಲಿ ಕಠಿಣ ಕ್ರಮ ವಹಿಸದೆ ತಟಸ್ಥರಾಗಿರುವ ಚಿಕ್ಕನಾಯಕನಹಳ್ಳಿ ಪುರಸಭೆಯ ಮುಖ್ಯಾಧಿಕಾರಿ ಮತ್ತು ನಗರ ಹಾಗೂ ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ ವಿರುದ್ಧ ಕರ್ನಾಟಕ ಉಚ್ಚ ಕೋರ್ಟ್ನಲ್ಲಿ ಪಕ್ಕದ ಕೃಷಿ ತೋಟಗಳ ರೈತರು ಆದ ಎ ಕೃಷ್ಣಪ್ಪ ರಾಜಪ್ಪ ಆರ್ ಶ್ರೀನಿಧಿ ಸಿಎಸ್ ರವರುಗಳ ತಮ್ಮ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ವಿಚಾರಣೆಯ ಹಂತದಲ್ಲಿ ಇದೆ. ಆದರೂ ಕೂಡ ಇಲ್ಲಿ ಕಾಮಗಾರಿ ನಡೀತಾ ಇದೆ ಎಂಬುದು ರೈತರ ದೂರಾಗಿದೆ. ಕೃಷಿ ಜಮೀನಿನ ನಂಬಿಕೆ ನಾವಿದ್ದೀವಿ. ಅಡಿಕೆ ತೆಂಗು ಇದೆ ಅದರಲ್ಲಿ. ಈಗ ಕೊಳಚೆ ನೀರು ಬಿಡ್ತಾ ಇದ್ದಾರೆ ತಂದು. ಆದ್ರಿಂದ ನಾವು ಹಿಂಗ್ ಮಾಡಿದೀವಿ ನೋಡಿ. ಏನು ಕೊಡ್ತಾ ಇಲ್ಲ. ನಾವು ಕೇಳಿದ್ರೆ ಕೆಲಸನೂ ನಿಲ್ಲಿಸ್ತಾ ಇಲ್ಲ. ಅದಕ್ಕೂ ಕೊಟ್ಟಿದೀವಿ ನಾವು. ಕೆಲಸನೂ ನಿಲ್ಲಿಸ್ತಾ ಇಲ್ಲ ಅವರು. 3 ನೋಟಿಸ್ ಕೊಟ್ಟು ನಾವು ಅಕ್ನಾಜ್ಮೆಂಟ್ ತಗೊಂಡಿದೀವಿ ಅವ್ರ ಕೈಲಿಂದವ. ಹಾಗಾದ್ರೂ ಕೆಲಸ ಇವರು ಮಾಡ್ತಲೇ ಇದ್ದಾರೆ ನೋಡಿ. ಸಿಎಲ್ ರಾಜಪ್ಪನವರು ನಮ್ಮ ಜಮೀನ್ ಪಕ್ಕದಲ್ಲಿ ಲೇಔಟ್ ಮಾಡ್ತಾ ಇದ್ದಾರೆ. ಆ ಲೇಔಟ್ ಮಾಡ್ಬೇಕಾದ್ರೆ ನಮಗೆ ಸರ್ವೆ ಮಾಡಿಸಿರ್ಬೇಕಾದ್ರೆ ನೋಟಿಸ್ ಕೊಟ್ಟಿಲ್ಲ. ಈ ರೀತಿ ಮಾಡ್ಯವ್ರೆ ಒಂದನೇದಾಗಿ. ಆಮೇಲೆ ಎಲ್ಲ ಕಾಮಗಾರಿಗೆ ನಾವು ಚೀಫ್ ಆಫೀಸರಿಗೆಲ್ಲವ 3 ಅರ್ಜಿ ಕೊಟ್ಟಿದ್ದೀವಿ. 3 ಅರ್ಜಿಗೂ ಅವರು ರೆಸ್ಪಾಂಡ್ ಮಾಡ್ತಿಲ್ಲ. 4ನೇದು ಕೊಟ್ಟಿದ್ದೀವಿ. 4ನೇದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹೀಗಾಗಿದೆ. ಅದರಿಂದ ನಾವು ಈಗ ಇಮ್ಮಿಡಿಯೇಟ್ ಬಂದಿದ್ದೀವಿ. ನಾವು ಇದೇ ಟೌನ್ ವಾಸಿಯಾಗಿದ್ದು. ನಮ್ಮ ಕಸ್ಬಾ ಜಮೀನು 14 ಗುಂಟೆ ಈ ಏನು ಲೇಔಟ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ. ಶ್ರೀನಿಧಿ ಸಣ್ಣ ಶ್ರೀಕಂಠ ನನ್ನ ಮಗನ ಹೆಸರಲ್ಲಿದೆ. ನನ್ನ ಮಗ ಹೊಟ್ಟೆಪಾಡಿಗೆ ಬೇರೆ ಕಡೆ ಕೆಲಸ ಮಾಡ್ತಿದ್ದರಿಂದ ನಾನು ಇದಕ್ಕೆ ಹೋರಾಡ್ತಾ ಇದ್ದೀನಿ. ಇವರು ಅಪ್ರೂವಲ್ ಪ್ಲಾನು ಕೊಡ್ತಾ ಇಲ್ಲ. ಚೀಫ್ ಆಫೀಸರ್ ಸ್ಪಂದಿಸ್ತಾ ಇಲ್ಲ. ಅವ್ರನ್ನ ಹೋದಾಗೆಲ್ಲ ನೋಟಿಸ್ ಕೊಡ್ರಿ ಅಂತ ಕೊಡಿಸ್ತಾರೆ. ನಮ್ಮ ಎದುರಿಗೆ ಸುಮ್ಮನೆ ತಳುಕಾಡ್ತಾ ಇದ್ದಾರೆ. ಇಲ್ಲಿ ಯಾರು ಶಾಮೀಲಾಗಿರೋ ಸಂಶಯನೂ ಇದೆ. ನಮಗೆ ನ್ಯಾಯ ಸಿಗ್ತಾ ಇಲ್ಲ. ದಯವಿಟ್ಟು ರೈತರಿಗೆ, ಅದರಲ್ಲೂ ಈಗಿನ ಕಾಲಮಾನದಲ್ಲಿ ಜೀವನ ಮಾಡೋದೇ ಕಷ್ಟ. ಈ ಕೊಳಚೆ ನೀರು ಎಲ್ಲ ಬಿಟ್ಟರೆ ತೆಂಗು ಉಳಿಯುತ್ತಾ? ಇದ್ಬದ್ ರೋಗೆಲ್ಲ ಅಡಿಕೆ ತೆಂಗಿಗೆ ಬಂದವೆ. ಜೊತೆಗೆ ಶಾಂಪು, ಸೋಪು, ನೀರು, ಕೊಳಕು ನೀರು ಬಿಟ್ಟರೆ ನಾವು ಹೆಂಗೆ ಬದುಕೋದು? ಜೀವನ ಮಾಡೋದು ಹೆಂಗೆ? ದಯಮಾಡಿ ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಅವರು ಹಾಗೂ ಜಿಲ್ಲಾಧಿಕಾರಿಗಳು ಇಬ್ಬರಿಗೂ ಕೋರ್ಕೊಳ್ತಾ ಇದ್ದೀವಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.